ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಕಳೆದ 3 ದಿನಗಳಿಂದ ಊಟ ತಿಂಡಿ ನಿದ್ದೆ ಎಲ್ಲಾನು ಬಿಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜೈಲಿನೊಳಗೆ ಬೀಡಿ ಬೇಕು, ಸಿಗರೇಟ್ ಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೀಡಿ ಸಿಗರೇಟ್ ಅಕ್ರಮ ಮಾರಾಟಕ್ಕೆ ಬ್ರೇಕ್ ಹಾಕಿರೋದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೇಕೇ ಬೇಕು, ನಮಗೆ ಬೀಡಿ ಸಿಗರೇಟ್ ಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಪ್ರತಿಭಟನೆಯ ದಾರಿಯನ್ನು ಹಿಡಿದಿದ್ದಾರೆ. ಜೈಲಿನಲ್ಲಿ ಇಷ್ಟು ದಿನಗಳ ಕಾಲ ಅಕ್ರಮವಾಗಿ ಸಿಗರೇಟು ಬೀಡಿ ಏನು ಬೇಕೋ ಎಲ್ಲ ಸಿಗ್ತಾ ಇತ್ತು. ಈಗ ನಿಯಮಗಳು ಬಿಗಿಯಾಗಿ ಜಾರಿಯಾಗಿದ್ದರಿಂದ ಸಿಗರೇಟು ಬೀಡಿ ಸಿಗದಂಗೆ ಬ್ರೇಕನ್ನು ಆಗಲಾಗಿದೆ. ಬೀಡಿ ಸಿಗರೇಟ್ ಸಿಗದೇ ಇರೋದ್ರಿಂದ ಕೈದಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ತಮಗೆ ಬೀಡಿ ಸಿಗರೇಟ್ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ. ಕಳೆದ 3 ದಿನಗಳಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಕೈದಿಗಳು ಊಟ ತಿಂಡಿ ಎಲ್ಲ ಬಿಟ್ಟು ಜೈಲು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಕಷ್ಟು ಅಕ್ರಮಗಳು ಇತ್ತೀಚೆಗೆ ಬೆಳಕಿಗೆ ಬಂದಿದ್ವು. ಜೈಲಿನಲ್ಲಿ ಮೊಬೈಲ್ ಕೂಡ ಕೈದಿಗಳ ಕೈಗೆ ಸಿಗ್ತಾ ಇತ್ತು. ಜೊತೆಗೆ ಮದ್ಯದ ಬಾಟ್ಲಿಗಳು ಕೂಡ ಪತ್ತೆಯಾಗಿದ್ವು. ಜೈಲಿನಲ್ಲಿ ದೊಡ್ಡ ಕೇಕ್ ಕತ್ತರಿಸಿ ಬರ್ತ್ಡೇ ಪಾರ್ಟಿ ಕೂಡ ಮಾಡಿದ್ರು. ಜೈಲಿನ ಹೊರಗಡೆ ಸಿಗುವ ಎಲ್ಲ ವಸ್ತುಗಳು ಜೈಲಿನೊಳಗೆ ಸಿಗ್ತಾ ಇದೆ ಅನ್ನೋದು ಬಹಿರಂಗ ಆಗಿತ್ತು. ಇದಾದ ಬಳಿಕ ಜೈಲು ಸುಧಾರಣಾ ಇಲಾಖೆ ಜೈಲಿನ ಮುಖ್ಯ ಅಧೀಕ್ಷಕರಾಗಿ ಅಂಶುಕುಮಾರರನ್ನ ನೇಮಕ ಮಾಡಿದೆ. ಅಂಶುಕುಮಾರ್ ಜೈಲಿನ ಎಲ್ಲ ಅಕ್ರಮಗಳಿಗೆ ಬ್ರೇಕ್ ಹಾಕೋದಿಕ್ಕೆ ಮುಂದಾಗಿದ್ದಾರೆ. ಜೈಲಿನಲ್ಲಿ ಸಿಬ್ಬಂದಿಯಿಂದಾನೇ ನಡೀತಾ ಇದ್ದ ಬೀಡಿ ಸಿಗರೇಟ್ ಮಾರಾಟವನ್ನ ಬಂದ್ ಮಾಡಿದ್ದಾರೆ. ಜೈಲಿನ ಕೈಪಿಡಿ ಪ್ರಕಾರ ಬೀಡಿ ಹಾಗೂ ಸಿಗರೇಟ್ ಮಾರಾಟ ಕಾನೂನು ಬಾಹಿರ. ಸಿಬ್ಬಂದಿಗಳ ಅಕ್ರಮದಿಂದ ಇಷ್ಟು ದಿನ ನಿಷೇಧಿತ ವಸ್ತುಗಳು ಜೈಲಿನಲ್ಲಿ ಸಿಗ್ತಾ ಇದ್ವು. ಇದನ್ನು ನಿಯಂತ್ರಿಸೋದಕ್ಕೆ ವಿಶೇಷ ಶೋಧ ತಂಡ ರಚನೆ ಮಾಡಲಾಗಿತ್ತು. ವಿಶೇಷ ಶೋಧ ತಂಡ ತಪಾಸಣೆ ನಡೆಸಿ 50ಕ್ಕಿಂತ ಹೆಚ್ಚು ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿತ್ತು. ಇದಲ್ಲದೆ ಜೈಲಿನೊಳಗೆ ಮಾರಾಟ ಆಗ್ತಾ ಇದ್ದ ಬೀಡಿ ಸಿಗರೇಟ್ಗೆ ಕಡಿವಾಣ ಹಾಕಿತ್ತು. ಇದರಿಂದಾಗಿ ಅಸಮಾಧಾನಗೊಂಡಿರುವ ಕೈದಿಗಳು ಊಟ ತ್ಯಜಿಸಿ 3 ದಿನಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬೀಡಿ ಸಿಗರೇಟ್ ಮಾರಾಟಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನೊಳಗಿರುವ ಆಡಳಿತ ಕಚೇರಿ ಮುಂದೆ ಧರಣಿ ನಡೆಸ್ತಾ ಇದ್ದಾರೆ. ಜೈಲಿನ ನಿಯಮಾವಳಿಗಳ ಬಗ್ಗೆ ತಿಳುವಳಿಕೆ ಹೇಳಿದ್ರೂ ಕೂಡ ಕೈದಿಗಳು ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಜೈಲಿನ ಕೈಪಿಡಿ ಅನುಸಾರ ಕ್ರಮ ಕೈಗೊಳ್ಳೋದಾಗಿ ಹಿರಿಯ ಅಧಿಕಾರಿಗಳು ಕೈದಿಗಳಿಗೆ ಹೇಳ್ತಾ ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.